ನಮಸ್ಕಾರ ಮನಿ9 ಕನ್ನಡದ ಎಕ್ಸ್ಪ್ಲೇನರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿಪಾಟೀಲ್. ಬನ್ನಿ ಇವತ್ತಿನ ಎಪಿಸೋಡ್ನಲ್ಲಿ ನಾವು ಈ NPS ಸ್ಕೀಮ್ ಮತ್ತು ಮ್ಯೂಚುವಲ್ ಫಂಡ್ ಹೂಡಿಕೆಗಳ ಅನುಕೂಲ ಮತ್ತು ಅನಾನುಕೂಲ ಇವೆರಡರ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ನಾವೀಗ ಮಾಡ್ತಾ ಹೋಗೋಣ. ರಾಷ್ಟ್ರೀಯ ಪಿಂಚಣಿ ಪದ್ಧತಿ, ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಥವಾ NPS ಮತ್ತು ಈಕ್ವಿಟಿ ಮ್ಯೂಚುವಲ್ ಫಂಡ್ ಇವೆರಡೂ ಕೂಡ ದೀರ್ಘಾವಧಿ ಹೂಡಿಕೆಗಳು. NPS ಮತ್ತು ಮ್ಯೂಚುವಲ್ ಫಂಡ್ಗಳ ನಡುವೆ ಯಾವುದರಲ್ಲಿ ಹೂಡಿಕೆಯನ್ನು ಮಾಡಬೇಕು ಎಂಬ ಬಗ್ಗೆ ಜನರಿಗೆ ಸಾಮಾನ್ಯವಾಗಿ ಗೊಂದಲ ಇರುತ್ತೆ. ಯಾವುದು ಉತ್ತಮ, NPS ಅಥವಾ ಈಕ್ವಿಟಿ ಮ್ಯೂಚುವಲ್ ಫಂಡ್ ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಎಂಬ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. NPS ಮತ್ತು ಈಕ್ವಿಟಿ ಮ್ಯೂಚುವಲ್ ಫಂಡ್ ಎರಡಕ್ಕೂ ಕೂಡ ತಮ್ಮದೇ ಆದ ಅನುಕೂಲ ಮತ್ತು ಅನಾನುಕೂಲಗಳಿವೆ. ಯಾವ ಬಗೆಯ ಹೂಡಿಕೆದಾರರಿಗೆ ಯಾವ ಸ್ಕೀಮ್ ಸೂಕ್ತ ಅನ್ನೋದನ್ನು ನಾವೀಗ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ. ನೋಡಿ, ಪ್ರತಿ ಹೂಡಿಕೆಗೂ ಕೂಡ ಒಂದು ಉದ್ದೇಶ ಅಥವಾ ಗುರಿ ಇರುತ್ತೆ. ಅಂದರೆ ನಿರ್ದಿಷ್ಟ ಉದ್ದೇಶವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಹೂಡಿಕೆಯನ್ನು ಮಾಡೋದು. NPS ಅನ್ನೋದು ನಿವೃತ್ತಿಗೆ ಗಮನ ಹರಿಸುವ ದೀರ್ಘಾವಧಿ ಹೂಡಿಕೆ. ನಿವೃತ್ತಿಯ ನಂತರ ನಿಯಮಿತವಾದ ಆದಾಯ ತರುವಂತೆ ಇದನ್ನು ರೂಪಿಸಲಾಗಿದೆ. ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳನ್ನು ವಿವಿಧ ದೀರ್ಘಾವಧಿ ಹಣಕಾಸು ಗುರಿಗಳಿಗೆ, ಅಂದರೆ ಸಂಪತ್ತು ಸೃಷ್ಟಿ, ನಿವೃತ್ತಿ, ಮಕ್ಕಳ ವಿದ್ಯಾಭ್ಯಾಸ, ವಿವಾಹ, ಹೀಗೆ ಬೇರೆ ಬೇರೆ ಉದ್ದೇಶಗಳಿಗೆ ಬಳಸಬಹುದು. ಅಲ್ಪಾವಧಿ ಗುರಿಗಳಿಗೆ ಡೆಟ್ ಮ್ಯೂಚುವಲ್ ಫಂಡ್ಗಳು ಸೂಕ್ತ ಅಂತಾರೆ. ಓಕೆ, ಇನ್ನು NPSನಲ್ಲಿ ನಿಮ್ಮ ಹಣವನ್ನು ಬೇರೆ ಬೇರೆ ಅಸೆಟ್ ಕ್ಲಾಸ್ಗಳಲ್ಲಿ ಹೂಡಿಕೆಯನ್ನು ಮಾಡಲಾಗುತ್ತೆ. ಈಕ್ವಿಟಿ, ಸರ್ಕಾರಿ ಬಾಂಡ್, ಕಾರ್ಪೊರೇಟ್ ಬಾಂಡ್, ಪರ್ಯಾಯ ಹೂಡಿಕೆ, ಇವುಗಳ ಬಾಂಡ್ ಇತ್ಯಾದಿಗಳಲ್ಲಿ ಹೂಡಿಕೆಯನ್ನು ಮಾಡಲಾಗುತ್ತೆ. ಪ್ರಸ್ತುತ NPS ಹೂಡಿಕೆದಾರರು ಎರಡು ಹೂಡಿಕೆಯ ವಿಧಾನಗಳ ನಡುವೆ ಆಯ್ಕೆಯನ್ನು ಮಾಡಿಕೊಳ್ಳೋದಕ್ಕೆ ಅವಕಾಶವಿದೆ. ಒಂದು ಆಟೋ, ಇನ್ನೊಂದು ಆಕ್ಟಿವ್. ಈ ಎರಡು ವಿಧಾನಗಳಲ್ಲಿ ಹೂಡಿಕೆದಾರರು ತಮಗೆ ಯಾವ ವಿಧಾನ ಬೇಕು ಅನ್ನೋದನ್ನು ಆಯ್ಕೆ ಮಾಡ್ಕೋಬಹುದು. ಆಕ್ಟಿವ್ ಆಯ್ಕೆ ಮಾಡಿಕೊಂಡ್ರೆ NPS ಸಬ್ಸ್ಕ್ರೈಬ್ ಮಾಡಿರೋರು ವಿವಿಧ ಅಸೆಟ್ ಕ್ಲಾಸ್ಗಳಲ್ಲಿ ಎಷ್ಟೆಷ್ಟು ಹೂಡಿಕೆ ಅಥವಾ ಹಂಚಿಕೆ ಅನ್ನೋದರ ಶೇಕಡಾವಾರು ಹಂಚಿಕೆಯನ್ನು ಮಾಡೋದಕ್ಕೆ ಅವಕಾಶವಿದೆ. ಇನ್ನು ಆಟೋ ಚಾಯ್ಸ್ ಆದರೆ ನಿಮ್ಮ ವಯಸ್ಸನ್ನು ಆಧರಿಸಿ ಅಲೋಕೇಶನ್ ಆಟೋಮೆಟಿಕ್ ಆಗಿ ಆಗುತ್ತೆ. ಈಗ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು ತಮ್ಮ ಅಸೆಟ್ನ ಬಹುಪಾಲನ್ನು ವಿವಿಧ ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆ ಮಾಡುತ್ತೆ. AMFI ಪ್ರಕಾರ ಈ ಸ್ಕೀಮ್ಗಳು ತಮ್ಮ ಅಸೆಟ್ನ ಶೇಕಡಾ 65% ಈಕ್ವಿಟಿ ಮತ್ತು ಈಕ್ವಿಟಿ ಸಂಬಂಧಿತ ಇನ್ಸ್ಟ್ರೂಮೆಂಟ್ಗಳಲ್ಲಿ ಹೂಡಿಕೆ ಮಾಡಬೇಕು. ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು ವಿವಿಧ ವಲಯಗಳು, ವಿವಿಧ ಥೀಮ್ಗಳು ಮತ್ತು ಬೇರೆ ಬೇರೆ ಮಾರ್ಕೆಟ್ ಕ್ಯಾಪ್ಗಳ ಅನೇಕ ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆ ಮಾಡುತ್ತೆ. ಇನ್ನು ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಿಗೆ ಹೋಲಿಸಿದರೆ NPS ಸುರಕ್ಷಿತ ಮತ್ತು ಕಡಿಮೆ ಏರಿಳಿತವನ್ನು ಕಾಣುತ್ತೆ ಅಂತ ಪರಿಗಣಿಸಲಾಗುತ್ತೆ. ಯಾಕೆಂದರೆ NPSನಲ್ಲಿ ಈಕ್ವಿಟಿ, ಕಾರ್ಪೊರೇಟ್ ಬಾಂಡ್, ಗವರ್ಮೆಂಟ್ ಬಾಂಡ್ ಅಂತ ಫಂಡ್ ಡೈವರ್ಸಿಫೈ ಆಗುತ್ತೆ. ಆದರೆ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು ಸಾಮಾನ್ಯವಾಗಿ ಬಹುತೇಕ ಈಕ್ವಿಟಿ ಷೇರುಗಳಲ್ಲೇ ಹೂಡಿಕೆಯನ್ನು ಮಾಡೋದ್ರಿಂದ ಅನಿರೀಕ್ಷಿತ ಇಳಿಕೆಯ ಸಾಧ್ಯತೆ ಹೆಚ್ಚಿರುತ್ತೆ ಎಂಬ ಕಳವಳ ಇದರಲ್ಲಿ ಇರುತ್ತೆ. ಇನ್ನು NPSನ ಟೈರ್ 1 ಖಾತೆಯಲ್ಲಿನ ಹೂಡಿಕೆಗೆ ಲಾಕ್-ಇನ್ ಪೀರಿಯಡ್ ಇರುತ್ತೆ. ಅದು ನಿವೃತ್ತಿಯವರೆಗೂ ಇರುತ್ತೆ. ಆದಾಗ್ಯೂ ನಿರ್ದಿಷ್ಟ ಸಂದರ್ಭಗಳಲ್ಲಿ, ಅಂದರೆ ವೈದ್ಯಕೀಯ ತುರ್ತು ಪರಿಸ್ಥಿತಿ, ಶಿಕ್ಷಣ ಮತ್ತು ವಿವಾಹ ವೆಚ್ಚಗಳಿಗಾಗಿ NPS ಖಾತೆಯಿಂದ ಭಾಗಶಃ ಮೊತ್ತದಷ್ಟು ಹಿಂಪಡೆಯೋದಕ್ಕೆ ಅವಕಾಶವಿದೆ. ಮತ್ತೊಂದೆಡೆ ಈಕ್ವಿಟಿ ಲಿಂಕ್ಡ್ ಸೇವಿಂಗ್ಸ್ ಸ್ಕೀಮ್ ELSS ಇದನ್ನು ಹೊರತುಪಡಿಸಿದರೆ ಬಹುತೇಕ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಯಾವುದೇ ಲಾಕ್-ಇನ್ ಪೀರಿಯಡ್ ಇರೋದಿಲ್ಲ. ELSSಗೆ 3 ವರ್ಷಗಳ ಲಾಕ್-ಇನ್ ಪೀರಿಯಡ್ ಇರುತ್ತೆ. ಇನ್ನು ನ್ಯಾಷನಲ್ ಪೆನ್ಷನ್ ಸ್ಕೀಮ್ ಅಥವಾ NPS ಅನ್ನು ಸಾಮಾನ್ಯವಾಗಿ ಪಿಂಚಣಿ ಮತ್ತು ತೆರಿಗೆ ಉಳಿತಾಯದ ಉದ್ದೇಶಗಳಿಗಾಗಿ ಮೀಸಲಿಡಲಾಗುತ್ತೆ. NPSನಲ್ಲಿ ಹೂಡಿಕೆ ಮಾಡಿದರೆ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 80 CCD 1(b) ಇದರ ಅಡಿಯಲ್ಲಿ 50,000 ರೂಪಾಯಿವರೆಗೆ ನಿಮಗೆ ವಿನಾಯಿತಿ ಕೂಡ ಸಿಗುತ್ತೆ. ನೀವು ವೇತನವನ್ನು ಪಡೆಯುವವರಾಗಿದ್ದು ನಿಮ್ಮ ಉದ್ಯೋಗದಾತರು ನಿಮ್ಮ ಪರವಾಗಿ NPSಗೆ ಕೊಡುಗೆಯನ್ನು ಕೊಡ್ತಾ ಇದ್ದರೆ ನೀವು ನಿಮ್ಮ ಮೂಲ ವೇತನ ಮತ್ತು DA ಒಟ್ಟು ಮೊತ್ತದ ಶೇಕಡಾ 10% ಸೆಕ್ಷನ್ 80 CCD 2 ಇದರ ಅಡಿಯಲ್ಲಿ ವಿನಾಯಿತಿಯನ್ನು ಪಡೆಯಬಹುದು. ಸರ್ಕಾರಿ ಉದ್ಯೋಗಿಗಳಿಗೆ ಈ ಮಿತಿ ಶೇಕಡಾ 14%. ನೀವೇ ಸ್ವತಃ NPSನಲ್ಲಿ ಹೂಡಿಕೆ ಮಾಡಿದರೆ ಸೆಕ್ಷನ್ 80 CCD 1 ಅಡಿಯಲ್ಲಿ ಸೆಕ್ಷನ್ 80 CCEಗೆ ಇರುವ ಮಿತಿಗೆ ಒಳಪಟ್ಟು ವಿನಾಯಿತಿಯನ್ನು ಪಡೆಯಬಹುದು. ಸೆಕ್ಷನ್ 80C, 80 CCC ಮತ್ತು 80 CCD 1 ಇವುಗಳ ಅಡಿಯಲ್ಲಿ ಒಟ್ಟು 1.5 ಲಕ್ಷ ರೂಪಾಯಿವರೆಗೆ ವಿನಾಯಿತಿಯನ್ನು ಪಡೆಯಬಹುದು. ಈಕ್ವಿಟಿ ಲಿಂಕ್ಡ್ ಸೇವಿಂಗ್ಸ್ ಸ್ಕೀಮ್ ELSS ಅನ್ನು ಹೊರತುಪಡಿಸಿ ಇತರೆ ಯಾವುದೇ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡಿದರೂ ತೆರಿಗೆ ವಿನಾಯಿತಿ ಸಿಗೋದಿಲ್ಲ. ELSSನಲ್ಲಿ ಹೂಡಿಕೆಗೆ ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 80C ಅಡಿಯಲ್ಲಿ ವಿನಾಯಿತಿ ಇದೆ. ಈ ಸೆಕ್ಷನ್ 80C ಅಡಿ ಗರಿಷ್ಠ ವಿನಾಯಿತಿ ಮಿತಿ 1,50,000 ರೂಪಾಯಿ ಮಾತ್ರ. ಇನ್ನು NPSನ ಅಡಿಯಲ್ಲಿ ಮೆಚುರಿಟಿ ಸಂದರ್ಭದಲ್ಲಿ ಒಟ್ಟು
ಜಮೆಯಾಗಿರುವ ಮೊತ್ತದ ಶೇಕಡ 60% ಹಿಂಪಡೆದರೆ ಅದರ ಮೇಲೆ ಯಾವುದೇ ತೆರಿಗೆ ಇರುವುದಿಲ್ಲ. ಉಳಿದ ಶೇಕಡ 40ಕ್ಕೆ ಆನ್ಯುಟಿ ಪ್ಲಾನ್ ಖರೀದಿಸಬೇಕು. ಈ ಪ್ಲಾನ್ ರೆಗ್ಯುಲರ್ ಇನ್ಕಮನ್ನು ಕೊಡುತ್ತೆ. ಈ ಆನ್ಯುಟಿ ಪ್ಲಾನ್ನಲ್ಲಿ ಹೂಡಿಕೆಗೆ ಯಾವುದೇ ತೆರಿಗೆ ಇರುವುದಿಲ್ಲ. ಆದರೆ ಆನ್ಯುಟಿ ಇನ್ಕಮ್ ಮೇಲೆ ನಿಮ್ಮ ಆದಾಯಕ್ಕೆ ಅನ್ವಯವಾಗುವ ತೆರಿಗೆ ಸ್ಲ್ಯಾಬ್ನಂತೆ ತೆರಿಗೆಯನ್ನು ವಿಧಿಸಲಾಗುತ್ತೆ. ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಿಂದ ಹಣವನ್ನು ಹಿಂಪಡೆದರೆ ಅಥವಾ ರಿಡೀಮ್ ಮಾಡಿಕೊಂಡ್ರೆ ತೆರಿಗೆ ಅನ್ವಯ ಆಗುತ್ತೆ. ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ 12 ತಿಂಗಳಿಗಿಂತ ಹೆಚ್ಚಿನ ಅವಧಿಯ ಹೂಡಿಕೆಯನ್ನು ದೀರ್ಘಾವಧಿ ಅಂತ ಪರಿಗಣಿಸಲಾಗುತ್ತೆ. 12 ತಿಂಗಳ ಬಳಿಕ ಹೂಡಿಕೆಯನ್ನು ಹಿಂಪಡೆದರೆ ದೀರ್ಘಾವಧಿ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ನ ಟ್ಯಾಕ್ಸ್ ಅನ್ವಯ ಆಗುತ್ತೆ. ಒಂದು ಹಣಕಾಸು ವರ್ಷದಲ್ಲಿ 1 ಲಕ್ಷ ರೂಪಾಯಿವರೆಗಿನ ಕ್ಯಾಪಿಟಲ್ ಗೇನ್ ಮೇಲೆ ಯಾವುದೇ ತೆರಿಗೆ ಇರೋದಿಲ್ಲ. ಇದನ್ನು ಮೀರಿ ಮೊತ್ತ ಅಂದರೆ 1 ಲಕ್ಷ ರೂಪಾಯಿ ಮೇಲ್ಪಟ್ಟ ಮೊತ್ತದ ಮೇಲೆ ಶೇಕಡ 10% ತೆರಿಗೆ ಅನ್ವಯ ಆಗುತ್ತೆ. ಒಂದು ವೇಳೆ ಹೂಡಿಕೆಯನ್ನು ಮಾಡಿದ 12 ತಿಂಗಳ ಒಳಗೆ ಹಿಂಪಡೆದರೆ ಅಂದರೆ ಹೋಲ್ಡಿಂಗ್ ಪೀರಿಯಡ್ 12 ತಿಂಗಳಿಗಿಂತ ಕಡಿಮೆ ಇದ್ದರೆ ಆಗ ಅಲ್ಪಾವಧಿ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಆಗುತ್ತೆ. ಇದರ ಮೇಲೆ ಶೇಕಡ 15% ತೆರಿಗೆಯನ್ನು ವಿಧಿಸಲ್ಪಡಲಾಗುತ್ತೆ. mywealthgrown.com ಸಹ ಸಂಸ್ಥಾಪಕರಾದ ಹರ್ಷದ್ ಚೇತನ್ ವಾಲಾ ಅವರಿಂದ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋದಾದರೆ, ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳು ಮೂಲತಃ ಷೇರುಗಳಲ್ಲಿ ಹೂಡಿಕೆಯನ್ನು ಮಾಡೋದು. ಹೂಡಿಕೆ ಅವಧಿ ದೀರ್ಘಾವಧಿ ಇದ್ದರೆ ಇಕ್ವಿಟಿ ಫಂಡ್ಗಳ ರಿಸ್ಕ್ ಕಡಿಮೆ ಇರುತ್ತೆ. ದೀರ್ಘಾವಧಿಯಲ್ಲಿ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳ ಮೇಲೆ ಶೇಕಡ 12ರಿಂದ 15% ರಿಟರ್ನ್ಸನ್ನು ನಿರೀಕ್ಷಿಸಬಹುದು. NPS ಅನ್ನೋದು ಇನ್ನೂ ಡೈವರ್ಸಿಫೈಡ್. ಗರಿಷ್ಠ ಶೇಕಡ 75% ಇಕ್ವಿಟಿ ಅಲೋಕೇಶನ್ ಇದ್ದರೂ ಕೂಡ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಿಗೆ ಹೋಲಿಸಿದರೆ NPS ಅಡಿಯಲ್ಲಿ ದೀರ್ಘಾವಧಿ ಹೂಡಿಕೆಯ ರಿಟರ್ನ್ಸ್ ಶೇಕಡ 2ರಿಂದ 4% ಕಡಿಮೆ ಇರುತ್ತೆ. NPSನಲ್ಲೇ ಆಗಲಿ ಅಥವಾ ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲೇ ಆಗಲಿ ಹೂಡಿಕೆಯನ್ನು ಮಾಡೋದಕ್ಕೂ ಮೊದಲು ಸ್ಕೀಮ್ ಸಂಬಂಧಿತ ದಾಖಲೆಗಳನ್ನು ಜಾಗರೂಕರಾಗಿ ಒಮ್ಮೆ ಓದಿ. ನಿಮ್ಮ ರಿಸ್ಕ್ ತೆಗೆದುಕೊಳ್ಳುವ ಸಾಮರ್ಥ್ಯ ಮತ್ತು ಹೂಡಿಕೆಯ ಗುರಿಗಳನ್ನು ಆಧರಿಸಿ ಯಾವುದರಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದನ್ನು ನಿರ್ಧರಿಸಿ. ಫಿನಾನ್ಷಿಯಲ್ ಪ್ಲಾನರ್ ಸಲಹೆಯನ್ನು ಪಡ್ಕೊಳ್ಳಿ. ನಿಮ್ಮ ಗುರಿಯು ಕಡಿಮೆ ರಿಸ್ಕಿಯಾಗಿದ್ದು ಸಾಧಾರಣ ರಿಟರ್ನ್ಸ್ ಆಗೋದಾದರೆ ನಿಮ್ಮ ರಿಟೈರ್ಮೆಂಟ್ ಪ್ಲಾನಿಂಗ್ಗೆ NPS ಸೂಕ್ತ ಆಗುತ್ತೆ. ನಿವೃತ್ತಿ ಜೀವನ ಸೇರಿದಂತೆ ವಿವಿಧ ಹಣಕಾಸು ಗುರಿಗಳ ಈಡೇರಿಕೆಗಾಗಿ ಹೆಚ್ಚಿನ ರಿಸ್ಕನ್ನು ತೆಗೆದುಕೊಳ್ಳೋದಕ್ಕೆ ಸಿದ್ಧರಿದ್ದರೆ ಅಂಥವರು ಇಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡಬಹುದು. ಯಾವುದನ್ನೇ ಆಯ್ಕೆ ಮಾಡಿ 2 ಹೂಡಿಕೆಗಳಲ್ಲೂ ದೀರ್ಘಾವಧಿ ದೃಷ್ಟಿಕೋನ ನಿಮಗೆ ಇರಲಿ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.